ಶಿವಾನಿ, ನಿನ್ ನಾಟಕ ಎಲ್ಲ ಇಲ್ಲಿಗೆ ನಿಲ್ಸು. ಇವಾಗ್ಲಾದ್ರೂ ನೀನೇ ನಾಗಿಣಿ ಅನ್ನೋದನ್ನ ಒಪ್ಕೋ. ಇಲ್ಲ, ನಾನು ನಾಗಿಣಿ ಅಲ್ಲ. ನೀನ್ ನೋಡಿರೋದೇ ಬೇರೆ ಅವಳ ನಾನಲ್ಲ ತ್ರಿಶೂಲ್. ಅಂಕಲ್, ನಿಮ್ಗೆಲ್ಲ ಸತ್ಯ ಗೊತ್ತಲ್ಲ, ನೀವಾದ್ರೂ ಹೇಳಿ ಅಂಕಲ್. ಅದು ನಾನಿವತ್ತು ಯಾರ ಮಾತು ಕೇಳೋದಕ್ಕೂ ರೆಡಿ ಇಲ್ಲ. ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ಅಪ್ಪ, ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಇವಳು ಮನುಷ್ಯನೇ ಅಲ್ಲ. ಇಷ್ಟು ವರ್ಷದಿಂದ ಸರ್ಪರೂಪದಲ್ಲಿ ಬಂದು ನಮ್ಗೆ ತೊಂದರೆ ಕೊಡ್ತಾ ಇರುವಂತಹ ಇಚ್ಛಾಧಾರಿ ನಾಗಿಣಿ ಇವಳು. ತ್ರಿಶೂಲ್, ಏನ್ ಮಾತಾಡ್ತಾ ಇದೀಯ ಅನ್ನೋದು ಅರಿವಿದೆಯಾ ನಿನ್ಗೆ? ಅವಳ ಬಗ್ಗೆ ಸುಮ್ನೆ ಆರೋಪ ಮಾಡಬೇಡ. ಅಜ್ಜಿ, ನಾನು ಸುಮ್ನೆ ಆರೋಪ ಮಾಡ್ತಾ ಇಲ್ಲ ಅಜ್ಜಿ. ಸಾಕ್ಷಿಗಳಿರೋದಕ್ಕೆ ಎಲ್ರ ಮುಂದೆ ಹೇಳ್ತಾ ಇರೋದು. ಇವಳು ಶಿವಾನಿ ಅಲ್ಲ, ಇವಳು ನಾಗಲೋಕದವಳು. ಇವಳು ನಿಜ ರೂಪ ಇದಲ್ಲ. ಇವಳು ಹಾವು. ಈಗ ಹೇಳ್ತಾ ಇರೋದು ನಿಜಾನ? ಹೂನಪ್ಪ, ನಾನ್ ಯಾಕಪ್ಪ ಸುಳ್ಳು ಹೇಳಿ? ನಾನೇ ನನ್ನ ಕಣ್ಣಾರೆ ಇವಳು ಹಾವಾಗಿ ಬದಲಾಗೋದನ್ನ ನೋಡಿದ್ದೀನಿ. ಅಲ್ಲಿ ಆಚೆ ಇವಳು ನೋಡ್ದೆ ಹಾವಾಗಿ ಹರ್ಕೊಂಡು ಹೊಟ್ಟೋದ್ಲು. ಎಲ್ಲೋದ್ಲು ಅಂತ ಹುಡ್ಕೊಂಡು ಮನೆಗೆ ಬಂದ್ರೆ ಇಲ್ಲಿದ್ದಾಳೆ. 100% ಇವಳು ಇಚ್ಛಾಧಾರಿ ನಾಗಿಣಿ. ನಿನ್ನ ನಿಜ ರೂಪ ತೋರಿಸು. ನಾಗಲೋಕದಿಂದ ಸೇಡನ್ನು ಹೊತ್ತು ಭೂಮಿಗೆ ಬಂದಿರೋ ಇಚ್ಛಾಧಾರಿ ನಾಗಿಣಿ ನಾನೇ. ನಾಗಮಣಿನ ನನಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಸಂಹಾರ ಮಾಡ್ತೀನಿ. ಅತ್ತಿಗೆ ನಮ್ಗೆ ಮೋಸ ಮಾಡ್ತಿದಾರ? ಅಲ್ಲ, ಮನೆಗೆ ಹಾವು ಬರುತ್ತೆ ಅಂತ ಹೆದರ್ಕೋತಿದ್ವಲ್ಲ, ಈಗ ನೋಡಿದ್ರೆ ಮನೇಲೆ ಹಾವು ತಾಕೊಂಡಿದೀವಿ. ಗೋವಿಂದ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಂಟಿ ಹೆಣ್ಣಿನ ಮೇಲೆ ಆಪಾದನೆ ಮಾಡೋದು ತಪ್ಪು. ಶಿವಾನಿ, ಹೇಳಮ್ಮ, ತ್ರಿಶೂಲ್ ಹೇಳೋದು ಸತ್ಯನಾ? ಇಲ್ಲ, ಸುಳ್ಳು. ನಾನು ನಾಗಿಣಿ ಅಲ್ಲ. ಅಜ್ಜಿ, ಇವಳು ಬಣ್ಣ ಎಲ್ಲ ಬಯಲಾಗ್ಬಿಡುತ್ತೆ ಅನ್ನೋವಾಗ ಸತ್ಯನ ಹೇಗೆ ಒಪ್ಕೋತಾಳೆ? ಇವಳು ನಾಗಿಣಿ ಅಲ್ಲ ಅಂತಾನೆ ಹೇಳೋದು. ನಿಜ ಏನು ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ನನಗ್ ಗೊತ್ತು. ಶಿವಾನಿ, ನಿನ್ ನಾಟಕ ಎಲ್ಲ ಇಲ್ಲಿಗೆ ನಿಲ್ಸು. ಇವಾಗ್ಲಾದ್ರೂ ನೀನೇ ನಾಗಿಣಿ ಅನ್ನೋದನ್ನ ಒಪ್ಕೋ. ಇಲ್ಲ, ನಾನು ನಾಗಿಣಿ ಅಲ್ಲ. ನೀನ್ ನೋಡಿರೋದೇ ಬೇರೆ ಅವಳ ನಾನಲ್ಲ ತ್ರಿಶೂಲ್. ಅಂಕಲ್, ನಿಮ್ಗೆಲ್ಲ ಸತ್ಯ ಗೊತ್ತಲ್ಲ, ನೀವಾದ್ರೂ ಹೇಳಿ ಅಂಕಲ್. ಅದು ಯಾಕೆ ಅಂಕಲ್? ನಿಮ್ ಹತ್ರ ಅಷ್ಟು ಹೇಳ್ಕೊಂಡ್ರು ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಿಮ್ಗೆಲ್ಲ ಸತ್ಯ ಗೊತ್ತಲ್ಲ, ಹೇಳಿ ಅಂಕಲ್. ಈ ತರ ಹತ್ತು ಸಿಂಪತಿ ಗಿಟ್ಟಿಸ್ಕೊಳಕ್ ನೋಡ್ಬೇಡ. ಇವತ್ತು ನೀನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಪ್ಪನಿಗೆ ಏನು ವಿಷಯ ಗೊತ್ತಿರಲಿಲ್ಲ. ನನಗೆ ಇವತ್ತು ಸರಿಯಾಗಿ ಮಾಡ್ತೀನಿ. ತ್ರಿಶೂಲ್, ಪರಮೇಶ್ವರ, ತ್ರಿಶೂಲ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇಷ್ಟು ವರ್ಷದಿಂದ ನಾನು ಕಾಪಾಡ್ಕೊಂಡು ಬಂದ ರಹಸ್ಯನ ನನ್ನ ಆದಿಶೇಷನಿಗೆ ಎಲ್ರ ಮುಂದೆ ಬಯಲು ಮಾಡ್ತಿದ್ದಾನ. ಹೇಗಾದ್ರೂ ಅವನ್ನ ತಡಿ. ನೀನ್ ಯಾರು ಅನ್ನೋದನ್ನ ಬಯಲು ಮಾಡೋದಕ್ಕೆ ನೀನೇನು ಬಾಯ್ ಬಿಡ್ಬೇಕಾಗಿಲ್ಲ. ಈ ಪುಂಗಿ ಊದಿದ್ರೆ ಸಾಕು, ನಿನ್ನ ನಿಜ ರೂಪ ಎಲ್ರಿಗೂ ಬಯಲಾಗತ್ತೆ. ತ್ರಿಶೂಲ್, ಬೇಡ. ನಾಗಿಣಿ ಅಲ್ಲ ಅಂತ ಹೇಳ್ತಿದ್ರು, ಯಾಕೆ ನಿನ್ಗೆ ನನ್ ಮೇಲೆ ಇಷ್ಟ ಅನುಮಾನ? ಅಲ್ಲ, ನೀನು ನಾಗಣಿ ಅಲ್ಲ ಅಂದ್ಮೇಲೆ ಪುಂಗಿನಾದ ಕೇಳೋದಕ್ಕೆ ನಿನಗೇನು? ಓ, ಸತ್ಯ ಎಲ್ರ ಮುಂದೆ ಬಯಲಾಗ್ಬಿಡುತ್ತೆ ಅಂತ ಭಯನಾ? ನಾನಿವತ್ತು ಯಾರ ಮಾತು ಕೇಳೋದಕ್ಕೂ ರೆಡಿ ಇಲ್ಲ. ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ತ್ರಿಶೂಲ್ ತಪ್ಪು ಮಾಡ್ತಿದ್ಯಾ? ನನ್ನನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ಯಾ? ನನ್ನ ನಿಜ ರೂಪ ಬಯಲಾದ್ರೆ ನಾನು ಏನಾಗ್ತೀನೋ ಗೊತ್ತಿಲ್ಲ. ನನ್ನ ಉದ್ದೇಶ ಎಲ್ಲ ಹಾಳಾಗೋಗುತ್ತೆ.
ತ್ರಿಶೂಲ್, ಏನ್ ನಡೀತಿದೆ ಇಲ್ಲಿ? ಮನೆ ಒಳಗಡೆ ಪುಂಗಿ ಉತ್ತಿದ್ಯಾ? ನಿಮ್ ಯಾರಿಗೂ ಇರಿಟೇಟ್ ಆಗ್ತಿಲ್ವಾ? ಶಿವಾನಿ, ನೀನ್ ಯಾವಾಗ ಇಲ್ಲಿಗೆ ಬಂದೆ? ಈಗಷ್ಟೇ ಹೊರಗಡೆ ಸಿಕ್ಕಿದ್ದೆ, ಅಷ್ಟು ಬೇಗ ಮನೆಗೆ ಬಂದ್ಬಿಟ್ಟ? ಅತ್ತೆ ಏನ್ ಹೇಳ್ತಿದ್ದೀರಾ? ಅತ್ತಿಗೆ ಹೊರಗಡೆ ಸಿಕ್ಕಿದ್ರಾ? ಅವ್ರು ಹೋಗ್ಲಿಂದ ಇಲ್ಲೇ ಇದಾರತ್ತೆ. ಲೇ ಯಾರನ್ನು ನೋಡಿ ಶಿವಾನಿ ಅನ್ಕೊಂಡಿರ್ತೀಯ ಅಷ್ಟೇ. ರೀ ಸುಮ್ನೆ ಇರ್ರಿ. ಈಗಷ್ಟೇ ಪಾರ್ಲರ್ ಇಂದ ಹೊರಗಡೆ ಬರ್ತಾ ಶಿವಾನಿ ನನ್ನ ಎದುರುಗಡೆ ಸಿಕ್ಕಿದ್ಲು. ನಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ನನಗ್ ಶಿವಾನಿ ಯಾರು ಅಂತ ಗೊತ್ತಾಗಲ್ವಾ? ಅದ್ಯಾಕ್ ಸಾಧ್ಯ? ನಾನು ಹೇಳಿಲ್ವಾ ನನ್ ತರನೇ ಇನ್ನೊಬ್ಳಿದ್ದಾಳೆ ಅಂತ? ಅವಳು ಇಚ್ಛಾದಾರಿ ನಾಗಿನಿ, ನಾನಲ್ಲ. ನಾನ್ ನಂಬಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ ಶಿವಾನಿ. ಒಂದೇ ತರ ಇಬ್ರು ಇರೋದಕ್ಕೆ ಹೇಗ್ ಸಾಧ್ಯ? ಅಂಕಲ್ ನೀವಾದ್ರೂ ಮಾತಾಡಿ ಅಂಕಲ್. ನಾನು ಆಗ್ಲೇ ನಿಮ್ಗೆ ಹೇಳಿದ್ದು ನಿಜ. ನಾನೇ ಬೇರೆ, ಅವಳೇ ಬೇರೆ. ತನಿಷಾ, ನೀನು ಸರಿಯಾಗಿ ನೋಡಿದ್ಯಾ? ಅದು ಶಿವಾನಿ ತರನೇ ಇತ್ತ? 100% ಅವಳೆ, ಡೌಟೇ ಬೇಡ. ನಾನು ಅವಳು ಸಿಕ್ಕಿದಾಗ ಬಾ ಮನೆಗೆ ಹೋಗೋಣ ಅಂತ ಕರೆದೆ. ಇಲ್ಲ ನೀವ್ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು. ನನಗ್ ಸಿಕ್ದಾಗ್ಲೂ ಹಾಗೆ ಅಂದಿದ್ದು. ಮನೆಗ್ ಬಂದು ನೋಡಿದ್ರೆ ಇಲ್ಲ ಇದ್ದಾಳೆ. ಓಹ್, ಇಚ್ಛಾಧಾರಿ ನಾಗಿನಿ ಅವಳು ನಮ್ ಶಿವಾನಿ ಅಲ್ಲ. ತ್ರಿಶೂಲ್, ನಮ್ ಶಿವಾನಿ ಬಗ್ಗೆ ಸುಮ್ಮನೆ ಅನುಮಾನ ಪಟ್ಬಿಟ್ಟಿಯಪ್ಪ ನೀನು. ನೀನ್ ತಪ್ಪು ಮಾಡ್ದೆ ಅಣ್ಣ. ಅಲ್ಲ, ಅದು ತ್ರಿಶೂಲ್, ಸಾಕ್ಷಿ ಪುರಾವೆಗಳು ಶಿವಾನಿನೇ ಬೇರೆ ಅವಳೇ ಬೇರೆ ಅಂತ ಹೇಳ್ತಾ ಇದೆ. ಇನ್ನು ವಾದ ಮಾಡೋದು ಸರಿಯಲ್ಲ. ನಿನ್ನಿಂದ ತಪ್ಪಾಗಿದೆ, ಸಾರಿ ಕೇಳು. ಅಪ್ಪ, ಸಾರಿ ಕೇಳು ಅನ್ನಲ್ಲ. ಸಾರಿ ಶಿವಾನಿ, ತಪ್ಪಾಯ್ತು. ತ್ರಿಶೂಲ್ ಪಾಪ, ಶಿವಾನಿಗೆ ಕಣ್ಣೀರ್ ಹಾಕೋ ಹಾಗೆ ಮಾಡ್ಬಿಟ್ಟೆ ನೋಡು. ಹಿಂದೂ ಮುಂದೆ ಯೋಚನೆ ಮಾಡದೆ ಒಬ್ರ ಮೇಲೆ ಅಪಾದನೆ ಮಾಡೋದು ತುಂಬಾ ತಪ್ಪು. ಹೋಗಪ್ಪ, ಅವಳನ್ನ ಸ್ವಲ್ಪ ಸಮಾಧಾನ ಮಾಡೋಗು. ಮನೇಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫೈನಲಿ ಶಿವಾನಿನೇ ನಾಗಿಣಿನೋ ಇಲ್ಲ ನಾಗಿಣಿ ಶಿವಾನಿ ರೂಪದಲ್ಲಿದಲೋ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಹಲೋ, ಹೇಯ್, ಒಂದ್ಸಲ ಫೋನ್ ಕಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ. ಪದೇ ಪದೇ ಫೋನ್ ಮಾಡ್ತಾ ಇದೀಯಾ, ಅರ್ಥ ಆಗಲ್ವಾ? ಹೇಳಿದ ಮಾತಿಗೆ ನಿಂತ್ಕೊಂಡಿದ್ರೆ ನಾನೇ ಪದೇ ಪದೇ ಫೋನ್ ಮಾಡ್ತಾ ಇದ್ದೆ. ಏನ್ ಮಾತು? ಕೋಟಿ ಕತೆ ಮರ್ತೋಯ್ತಾ ಸರ್? ಏಯ್, ನನಗೆ ಇರೋ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ, ನೀನ್ ಬೇರೆ ಕಾಟ ಕೊಡ್ತಾ ಇದೀಯಾ. ವಿಷಯ ಕೇಳಿದ್ರೆ ನೀನು ಶಾಕ್ ಆಗ್ತೀಯ. ಏನಂತದ್ ವಿಷಯ? ನಾಗಿನಿ ನಮ್ ಸುತ್ತಾನೆ ಓಡಾಡ್ತಾ ಇದ್ದಾಳೆ. ನಮ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವಳಿಗೆ. ಏನು, ನಾಗಿಣಿ ನಮ್ ಸುತ್ತಾನೆ ಸುತ್ತಾಡ್ತಾ ಇದ್ದಾಳ? ಏಯ್, ಯಾಕೋ ನಗ್ತಾ ಇದೀಯಾ? ಮತ್ತೆ ಇಂಥ ಕಾಮಿಡಿಗಳನ್ನ ಮಾಡ್ತಾ ಇದ್ರೆ ಅದನ್ನ ನಂಬ್ಕೊಂಡು ನಾವು ಮನ್ಲಿ ಕೂರಕ್ಕಾಗತ್ತಾ? ನಾನು ಹೇಳ್ತಾ ಇರೋದು ಸತ್ಯ. ಅವಳು ಬೇರೆ ಯಾರು ಅಲ್ಲ, ನನ್ ಸೊಸೆ. ಸ್ಟಾಪ್ ಇಟ್ ದಿಗ್ವಿಜಯ್. ಹೇಳಿದ ಕತೆನ ಎಷ್ಟು ಸಲ ಅಂತ ಹೇಳ್ತೀಯ? ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತಲ್ವಾ? ಅವಳು
ಆವತ್ತಿನ ಸಿಚುವೇಶನ್ ಬೇರೆ ಇತ್ತು, ಇವತ್ತು ತುಂಬಾ ಕ್ರಿಟಿಕಲ್ ಆಗಿದೆ. ಸಾಕು ಬಿಡೋ, ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವತ್ತು ಹೀಗೆ ಹೇಳಿ ನಮ್ಮನ್ನೆಲ್ಲ ಕಾಡೆಲ್ಲ ಹಲಿಯೋಗ್ ಮಾಡಿ, ಇವತ್ತು ಸೇಮ್ ಪ್ಲಾನ್. ಒಟ್ನಲ್ಲಿ ನೀನು ನಮ್ಮಿಂದ ತಪ್ಪಿಸ್ಕೋಬೇಕು ಅಷ್ಟೇ ನಿನ್ ಪ್ಲಾನು. ಅದಕ್ಕೆ ಈ ನಾಗಿಣಿ ಕತೆ ಹೇಳಿ ನಮ್ಮನ್ನೆಲ್ಲ ಎದುರಿಸ್ತಾ ಇದೀಯಾ? ಲೇ ಅರ್ಥ ಮಾಡ್ಕೊಳ್ಳೋ, ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಅದೇನೇ ಆಗಿರ್ಲಿ, ನಾನು ಹೇಳಿದ ಟೈಮು ಮುಗಿದೋಯ್ತು. ಇದ್ರ ಪರಿಣಾಮನ ಅನುಭವಿಸೋದಕ್ಕೆ ನೀನು ತಯಾರಾಗು. ಆಯ್ತು, ನೋಡೇ ಬಿಡ್ತೀನಿ. ದಿಗ್ವಿಜಯ್, ನಿನ್ನ ಪಾಲಿನ ನರಕದ ಕ್ಷಣಗಳು ಈಗ ಶುರುವಾಯ್ತು. ಇವಳು ಶಿವಾನಿ ಅಲ್ಲ, ಇವಳು ನಾಗಲೋಕದವಳು. ಇವಳು ನಿಜ ರೂಪ ಇದಲ್ಲ. ಇವಳು ಹಾವು. ಈ ತರ ಹತ್ತು ಸಿಂಪತಿ ಗಿಟ್ಟಿಸ್ಕೊಳಕ್ ನೋಡ್ಬೇಡ. ಇವತ್ತು ನೀನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ರೂಪ ಪಡ್ಕೊಂಡು ಮನೆಯವ್ರಿಗೆಲ್ಲ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತಾ ಇದ್ದಾಳೆ. ನನ್ನ ನಾಗಿಣಿನೇ ಇರ್ಬೋದು, ಆದ್ರೆ ನನ್ನ ಆದಿಶೇಷ ನನ್ನ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಟ್ನಲ್ಲ. ಶಿವಾನಿ, ಹೇಳಿ. ಸಾರಿ ಸರಿ, ಸಾರಿ ಕೇಳಿದಲ್ಲ ಶಿವಾನಿ. ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು. ಆಗ್ಲೇ ಕೋಪದಲ್ಲಿದ್ದೆ, ನಿನಗೆ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಇನ್ನೂ ಹೇಳ್ತಾ ಇದ್ದೆ, ಸಾರಿ ಕೇಳಿದ್ನಲ್ಲ. ದೇಹಕ್ಕಾಗಿರೋ ಗಾಯನ ಸಹಿಸ್ಕೊಂಡು ಸುಮ್ಮನಾಗ್ಬೋದು, ಆದ್ರೆ ಮನ್ಸಿಗಾಗಿರೋ ಗಾಯನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ ತ್ರಿಷು. ನೋವು ಅನ್ನೋ 2 ಪದದ ಅಕ್ಷರನ ಕ್ಷಮೆ ಅನ್ನೋ 2 ಪದದ ಅಕ್ಷರದಿಂದ ಅಳಿಸ್ಬೋದು ಅನ್ಕೊಂಡ್ರೆ ಅದು ಸುಳ್ಳು. ಕ್ಷಮೆ ಯಾವತ್ತಿದ್ರು ಮೇಲಿನ ಗಾಯಕ್ಕೆ ಹಚ್ಚೋ ಮುಲಾಮಂತರ ಅಷ್ಟೆ. ಒಳಗಿನ ಗಾಯ ಹಸಿಯಾಗಿ ಹಾಗೆ ಇರುತ್ತೆ. ನಾನು ಮಾಡಿ ತಪ್ಪು ಅಂತ ಹೇಳ್ತಾ ಇದೀನಲ್ಲ. ನನ್ನ ಮೇಲೆ ನಂಬಿಕೆ ಅನ್ನೋದೇ ಇರ್ಲಿಲ್ಲ ಅಲ್ವಾ ನಿಮ್ಗೆ? ಅಲ್ಲ ಶಿವಾನಿ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಯಾರೋ ಬಂದು ನೀನ್ ನಾಗಿಣಿ ಅಂತ ಏನಾದ್ರು ನನಗೆ ಹೇಳಿದಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಆದ್ರೆ ನಾನೇ ನನ್ನ ಕಣ್ಣಾರೆ ನೀನ್ ಹಾವಾಗಿ ಬದಲಾಗೋದನ್ನ ನೋಡಿದ್ನಲ್ಲ. ನೀನೇ ಅಂದ್ರೆ ನೀನಲ್ಲ, ನೀನ್ ಥರ ಇರೋದು. ನೀನೇ ಹೇಳು, ನೀನ್ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಅಲ್ಲ, ನಾನು ವಿದ್ಯುಕ್ಕೆದಾಗ ಬಂದು ಹಾವಾಗಿ ಬದಲಾಗ್ಬಿಟ್ಟಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ಯಾ? ನಾನೇನ್ ಮಾಡಿದೆ, ನೀನು ಅದೇ ತರ ಮಾಡ್ತಾ ಇದ್ದೆ ತಾನೆ? ನಾವಿಬ್ರು ಸರ್ಪಾನೆ. ನನ್ನ ದುರದೃಷ್ಟ ನಿನಗೆ ಆ ಸತ್ಯ ಗೊತ್ತಾಗ್ತಿಲ್ಲ ಅಷ್ಟೇ. ಎಲ್ರ ಮುಂದೆ ನಿನ್ನ ಕ್ಷಮೆ ಕೇಳಿದ್ನಲ್ಲ ಶಿವಾನಿ, ಮತ್ತೆ ಕೇಳ್ಬೇಕಾ? ಪ್ಲೀಸ್ ಅಳದನ್ನ ನಿಲ್ಸು. ನಾನು ಯಾವತ್ತೂ ಯಾರಿಗೂ ಕಣ್ಣೀರು ಹಾಕ್ಸೋದಕ್ಕೆ ಇಷ್ಟಪಡೋದಿಲ್ಲ ಶಿವಾನಿ. ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ ಬದುಕೋ ನಾನು. ಮತ್ತೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಸಾರಿ, ನನ್ನ ಕ್ಷಮಿಸು. ಬಾಬಾ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾಗಮಣಿಗೆ ಕುತ್ತು ಬಂದಿದೆ. ಯಾರಿಂದ? ಇಚ್ಛಾಧಾರಿ ನಾಗಿಣಿಯಿಂದ. ನನಗೆ ಇಚ್ಛಾಧಾರಿ ನಾಗಿಣಿ ಎದುರಾಗಿದ್ಲು. ನಾಗಮಣಿ ಕೊಡು ಅಂತ ಕೇಳಿದ್ಲು.
ಆ ನಾಗಿಣಿ ಬೇರೆ ಯಾರೂ ಅಲ್ಲ, ನನ್ನ ಸೊಸೆ. ನನಗೆ ಸಿಡ್ಲೇ ಬಡ್ದಂಗಾಯ್ತು. ಆದರೆ ನನ್ನ ಮಗ ನೋಡಿದ ಮೇಲೆ ಒಂದು ಕನ್ಫರ್ಮ್ ಆಯಿತು, ಶಿವಾನಿನೇ ಬೇರೆ, ಅವಳೇ ಬೇರೆ ಅಂತ. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ, ನನ್ನ ಸೊಸೆ ರೂಪದಲ್ಲಿರೋರು ಯಾರು? ಅವಳೇ ಇಚ್ಛಾಧಾರಿ ನಾಗಿಣಿನ? ನನಗೆ ಉತ್ತರ ಬೇಕು. ಯಾಕೆ ನಗ್ತಿದ್ದೀರಾ? ನೀನು ಅವಳನ್ನು ನೋಡಿ ಇಷ್ಟೊಂದು ಚಿಂತಾಕ್ರಾಂತನಾಗಿರುವುದನ್ನು ಕಂಡು ನಗುವುದು. ಯಾಕೆ? ಅವಳು ನೀನಂದುಕೊಂಡ ಹಾಗೆ ಇಚ್ಛಾಧಾರಿ ನಾಗಿಣಿ ಅಲ್ಲ, ನಾನು ಸೃಷ್ಟಿ ಮಾಡಿರೋ ಮಾಯೆ. ಮಾಯೇನ? ಹೌದು ಹೌದು, ನನಗೊಂದು ಸೃಷ್ಟಿ ಅಗತ್ಯ. ಅದಕ್ಕೆ ಮಹಾಕಾಲನ ತಪಗೈದು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಅದಕ್ಕೊಂದು ರೂಪದ ಅವಶ್ಯಕತೆ ಇದೆ. ಆಗ ದೊರಕಿದ್ದೇ ನಿನ್ನ ಸೊಸೆ. ಅವಳ ಛಾಯೆಯಿಂದ ಅವಳ ತದ್ರೂಪವನ್ನೇ ಸೃಷ್ಟಿ ಮಾಡಿ ಅಂದ್ರೆ ಅವಳು ನನ್ನ ಸೊಸೆ ಅಲ್ವಾ? ನಿಮ್ಮ ಸೃಷ್ಟಿನ? ಹೌದು, ಅವಳು ಸಾಮಾನ್ಯವಾದವಳಲ್ಲ. ಇಚ್ಛಾಧಾರಿ ನಾಗಿಣಿಯಾಗಿ ಬದಲಾಗುವ ಶಕ್ತಿಯನ್ನು ಹೊಂದಿರೋ ಶಿವಾನಿಯ ಛಾಯೆ. ಈ ಸೃಷ್ಟಿ ಅವಶ್ಯಕತೆ ಆದ್ರೂ ಏನಿತ್ತು? ನಿನಗೆ ತೊಂದರೆ ಕೊಡುತ್ತಿರುವ ನಿನ್ನ ಸ್ನೇಹಿತನಿಗೆ ಬುದ್ಧಿ ಕಲಿಸಲು ಈ ಮಾರ್ಗ ಕಂಡುಕೊಂಡೆ. ಅದಕ್ಕೆ ಒಂದು ರೂಪದ ಅವಶ್ಯಕತೆ ಇದೆ. ಹಾಗಾಗಿ ನಿನ್ನ ಸೊಸೆಯನ್ನು ಆಯ್ತು. ಬಟ್ ಅವಳು ತುಂಬಾ ಹೆದರಿದಾಳೆ. ಅವಳ ರೂಪನೇ ಯಾಕೆ ಬೇಕಿತ್ತು? ನನ್ನ ರೂಪ ಬಳಸ್ಕೊಳ್ಳಿ. ದಿಗ್ವಿಜಯ, ನಾನು ಏನೇ ಮಾಡಿದರೂ ಅದಕ್ಕೊಂದು ಕಾರಣ. ಚಿಂತಿಸಬೇಡ, ಇನ್ನು ಮುಂದೆ ಆ ರೀತಿ ಯಾವುದೂ ಆಗುವುದಿಲ್ಲ. ಆದರೆ ಸ್ವಲ್ಪ ದಿನಗಳ ಕಾಲ ನಿನ್ನ ಸೊಸೆ ಮನೆಯಿಂದ ಆಚೆ ಬರದಂತೆ ನೋಡಿ. ಆಗ್ಲಿ ಬಾಬಾ, ನೀನು ನಿಶ್ಚಿಂತೆಯಿಂದ ಇರು. ಎಲ್ಲ ಸಮಸ್ಯೆಗಳನ್ನು ನಾನೇ ಪರಿಹಾರ ಮಾಡ. ಭೈರವ ಬಾಬನ ಆಜ್ಞೆ ಅಂತೆ ನಾನು ಹೇಗಾದ್ರೂ ಮಾಡಿ ಸಾಮ್ರಾಟನ ಜೊತೆ ಆಗ್ಬೇಕು. ಅವನ ಜೊತೆ ಆಗಿದ್ರೆ ಮಾತ್ರ ನನ್ನ ಕಾರ್ಯ ಸಾಧನೆ ಸಾಧ್ಯ. ಈ ದಿಗ್ವಿಜಯಿ ಫೋನು ರಿಸೀವ್ ಮಾಡ್ತಾ ಇಲ್ಲ, ನನ್ನ ಮಾತಿಗೂ ಬೆಲೆ ಕೊಡ್ತಾರೆ. ಏನ್ ಮಾಡ್ಲಿ ಇವನಿಗೆ? ನನ್ನ ಬೇಟೆ ಇಲ್ಲೇ ಇದೆ. ಏನಿದು? ಯಾರೋ ನನ್ನ ತಡೆದ ಹಾಗಾಗ್ತಿದ್ಯಲ್ಲ. ಇಲ್ಲ, ಯಾವುದೋ ಶಕ್ತಿ ನನ್ನನ್ನ ತಡಿತಾ ಇದೆ. ಯಾವ ಶಕ್ತಿ ಇದು? ತ್ರಯಂಬಕನ ಶಕ್ತಿ. ಅವ್ನು ಸತ್ತು ಹೋಗಿದ್ರು ಅವನ ಶಕ್ತಿ ಇವನನ್ನ ಇನ್ನೂ ಕಾಪಾಡ್ತಿದ್ಯಾ? ಛೇ, ಈಗ ಇವನ ಹತ್ರ ನಾನು ಹೋಗೋದು ಅಸಾಧ್ಯ. ಯಾರೋ ಈ ಕಡೆ ಬರ್ತಿರೋ ಹಾಗಿದೆ. ಅಣ್ಣ, ಏನೋ ಅರ್ಜೆಂಟ್ ಆಗಿ ಬರಕ್ಕೆ ಕೇಳಿದ್ರೆ? ಹೌದು ಕಣ, ದಿಗ್ವಿಜಯಿ ನನ್ನ ಮಾತು ಕೇಳ್ತಾ ಇಲ್ಲ. ಹಾಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ, ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಅವಾಗ ಅಂದಿದ್ದು ಅವ್ನ ಮನೆ ಹತ್ರ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ. ನೀವು ಅಣ್ಣ, ಇವಾಗ್ಲೇ ಹೋಗ್ತೀವಿ. ಬೇಡ ಕಣ, ನಾವು ಅವನಿರೋ ಜಾಗಕ್ಕೆ ಹೋಗ್ಬಾರ್ದು, ಅವನು ನಾವಿರೋ ಜಾಗಕ್ಕೆ ಬರಬೇಕು. ಏನಣ್ಣ ನಿಮ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಹೆಂಗಣ ಬಂದ್ಬಿಡ್ತಾನೆ? ಏಯ್, ಬರ್ತಾನೆ ಕಣ, ಬರ್ತಾನೆ. ಬರೋ ಹಾಗೆ ನಾನು ಮಾಡ್ತೀನಿ. ಅವನ ಮಗಳನ್ನ ಎತ್ತಾಕೊಂಡ್ ಬಂದ್ರೆ ನಾವಿರೋ ಜಾಗಕ್ಕೆ ಅವನ್ ಬರ್ಲೇಬೇಕು. ಮಗಳನ್ನ? ಹೌದು, ಅವನ ವೀಕ್ನೆಸ್ ಅವನ ಮಗಳು. ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರೆ ಅವನಾಗೆ ಇಲ್ಲಿಗೆ ಬರ್ತಾನೆ. ಈಗ ಅವಳು ಕಾಲೇಜಿಂದ ಬರೋ ಟೈಮ್, ಹೋಗಿ ಮಧ್ಯದಾರಿನಲ್ಲಿ ಅವಳನ್ನ ಅಡ್ಡ ಹಾಕಿ ಎತ್ತಾಕೊಂಡು ಬನ್ನಿ.
ಹೋಗಿ. ಸರಿ ಅಣ್ಣ. ಏಯ್ ನಡ್ರ. ನಾನು ನೇರವಾಗಿ ಸಾಮ್ರಾಟ್ನ ಭೇಟಿ ಮಾಡಕ್ ಆಗ್ತಾ ಇಲ್ಲ. ನಾನು ಸಾಮ್ರಾಟ್ ಜೊತೆ ಆಗ್ಬೇಕು ಅಂದ್ರೆ ಈ ತಂಡನ ಹಿಂಬಾಲಿಸ್ಬೇಕು.